ರಾಮ ಮುಟ್ಟಲಿಲ್ಲ ಉಡಾಳ ಹೆಣ್ಣಿಗ ಒಂದ ಯುಗದಾಗ ಸತ್ತ ಮತ್ತೊಂದು ಯುಗದಾಗ ಹುಟ್ಟುತ್ತಿದೆ ಅಂದಾಗ ನಿಮಗ ಏನು ತಗೊಂಡು ಬಡಿಬೇಕೆಂಬುದು ತಿಳಿವಲ್ದು ನನಗ ಮುಂದೆ ಒಂದಿನ ಸತ್ಯಭಾಮಿ ಗರ್ವೀರಿಂದ ಬಂಗಾರ ಹಚ್ಚಿ ನಾನೇ ತಗೋಬೇಕ ಅಂದ್ಲು ಕೃಷ್ಣ ದೇವರೀಗ ಜಿಯ 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 ಕೃಷ್ಣ ದೇವರಿಗೆ ಬಂಗಾರ ಹಚ್ಚಿ ಕಾಟ ಹಾಕ ಏ ನಾನೇ ತಗೋತೀನಿ ಅಂತ ನಿತ್ಲು ಕೇಳೋ ಆವಾಗ ಆಗ ಕೃಷ್ಣ ಹೇಳತಾನ ನೋಡು ರುಕ್ಮಿಣಿಗೆ ಆವಾಗ ನೀನು ಏನು ಹಚ್ಚತಿ ಹಚ್ಚು ಅಂದ ಕಾಟದ ಒಳಗ ರುಕ್ಮಿಣಿ ಹೇಳತಾಳ ಕಥಾತಿರ್ತ ದ್ವಾಪಾರ ಕಲಿಗ ಹಿಡ್ಕೊಂಡು ನಿನ್ನ ಸೇವೆ ಮಾಡಿನ ಆವಾಗ ಜಿಯ 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 ಗಂಡಗ ಕೊಲೆ ಮಾಡಿ ಇವಳು ಹೇಳ್ತೀಯಾಗ್ಯಾಳ ನಿನಗ ಹೌದಲ್ರಿ ಇದು ಏನು ಮಾಡುವುದೈತಿ ಜನ್ಮದ ಒಳಗ ಈಗ ತುಳಸಿ ದಳ ಇಟ್ಲು ತಮ್ಮ ತಗಡಿಯ ಒಳಗ ಮುಂದ ತುಳಸಿ ದಳನೇ ಹೆಚ್ಚಿಗಾಯ್ತು ಮಾಡೋದು ಹಂಗ ಸತ್ಯಭಾಮಿಗೆ ಬಾಗಲಿಲ್ಲ ರುಕ್ಮಿಣಿ ಕಡೆ ಬಾಗಿ ಬಿಡುತ್ತು ಹೊಯ್ಕೋತ ಸತ್ಯಭಾಮಿ ನಡೆದಾಳವಾಗ ಜಿಯ 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 ನಡವ ಬಂದಿದ್ದು ನಿನಗ ನಡುವೆ ಬೀಳಿಸಿ ಕಳಶ ಹವದು ಕಳಶ ಇದರ ಖೂನ ಹಿಡಲಿಲ್ಲ ಜ್ಞಾನ ನೀನು ಅಜ್ಞಾನ ಜಿಯ 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 ಅದಕ್ಕ ನಡು ಬಂದಕ್ಕಿಗೆ ನಡುವೆ ಬಿಟ್ಟಾನ ಮತ್ತ ತನ್ನ ರುಕ್ಮಿಣಿಗೆ ಸಂರಕ್ಷಣೆ ಮಾಡ್ಕೊಂಡ ನಿಲ್ಲಿವ ಹೌದಲ್ರಿ ಮತ್ತೆ ಬೆಳ್ಳಿ ಬಂಗಾರ ಇರ್ಲಿಲ್ಲ ಅಂದ್ರೆ ಸುದೇಕ ತನ್ನ ಹೆಂಡತಿಗೆ ಸಂರಕ್ಷಣೆ ಮಾಡ್ಕೊಂಡಿಲ್ಲ ಹೌದು ಹೌದು ಧರ್ಮರಾಜ ಅಂತ ತೊಗೊಂಬಂದಾಳ ತಿಸ್ಪಟ ಸೋತಾನ ಅಂತೇಳಿ ಧರ್ಮರಾಜ ಏನು ಪರಮಾತ್ಮ ಅದಾನ ನಮ್ಗೆ ಕೌರವರು ಪಾಂಡವರು ಅವ್ರದ್ದು ಅಣ್ತಮ್ರು ಜಗಳ ಅದು ಅಣ್ತಮ್ರು ಜಗಳದಾಗ ತೊಗೊಂಬಂದು ನಮ್ಗೆ ಯಾಕೆ ಆಗ್ತಿಲ್ಲ ಮಜ್ಮಾಲ್ ಮೌಲಾ ಸಾಬನ್ ಮೇಲೆ ತಂದು ಕೆಚ್ಚಿದ್ದು ಇವು ಜಗಳ ತೊಗೊಂಡು 100 ಅದಾವ ಜಗಳ ಊರಾಗ ಹಂಗೆ ಊರನ್ನ ಜಗಳ ಇದ್ದಂಗೆ ಅದು ಈಗ ಊರಾಗ ಹೊಲ ಮನೆ ಹಚ್ಚಿ ಒಂದೇ ದಿನದಾಗ ಇಸ್ಪಟ ಸೋತಿರ್ತಾನ ಹೌದು ನೀವು ಸೋತು ಬಂದಿ ಅದು ನಿತ್ರ ನಾ ಆಡಂಗಿಲ್ಲ ಅಂದ್ರೆ ನಿನ್ನೆ ಹಂಗೆ ಸೋಲ್ತೀನ ಅದಕ್ಕೆ ಯಾವ್ದಿದ್ರು ಸುದೇಕಿ ನೋಡು ಅವರು ಮಾಡಿದ್ದವ್ರು ಉಂಡಾರ ನಿನಗೂ ಗೊತ್ತಿಲ್ಲ ಹೌದಲ್ರಿ ಇವರು ಪಾಂಡವರಾದ್ರದ್ದು ವ್ಯವಹಾರ ಹೇಳ್ತೀನಿ ನಿನಗೆ ಅರ್ಜುನಿಗೆ ಸೂರ್ಯತನದಿಂದ ನಾನು ವಿದ್ಯಾ ಕಲಿಸ್ತೀನಿ ಅಂತ ದ್ರೋಣಾಚಾರ್ಯ ಹೇಳಿದ್ದ ಹೌದು ಏಕಲವ್ಯ ವಿದ್ಯಾ ಕಲಿತಿದ್ದ ಕಲಿಬೇಕಾಗಿದ್ರಿ ಇವರು ಕೌರವರು ಪಾಂಡವರು ಮೊದಲು ಜಗಳ ಇದ್ದಿದ್ದಿಲ್ಲ ಒಳಗೆ ಒತ್ತಾಟೆ ವಿದ್ಯಾ ಕಲಿತಿದ್ರು ಹಂಗಾಗಡಿಸಿ ಬರ್ತಾ ಜಗಳ ಒಳಗಿನ ಕೊಂಡಿ ಹಾಕಿದ್ರು ಕೌರವರು ಪಾಂಡವರು ಕೂಡಿ ವಿದ್ಯಾ ಕಲಿಬೇಕಂತ ಬಂದಿದ್ದ ಹೌದು ಹೌದು ಯಾರು ಏಕಲವ್ಯ ಹಿರಣ್ಯ ಧನುವಿನ ಮಗ ಏಕಲವ್ಯ ಬಂದ ಕೂಡಲೇ ಒಳಗಿನ ಕೊಂಡಿ ಹಾಕಿದ್ದ ಆವಾಗ ಇವನಿಗೆ ಯಾರೂ ಕಲಿಸಬಾರ್ದಂತ ಕೂಡಲೇ ಆ ಏಕಲವ್ಯ ಮಣ್ಣಿನ ಮೂರ್ತಿಯನ್ನು ಮಾಡಿ ದ್ರೋಣಾಚಾರ್ಯ ಮೂರ್ತಿಯನ್ನು ಮಾಡಿ ವಿದ್ಯೆ ಕಲ್ತಿದ್ದ ಹೌದಲ್ರಿ ವಿದ್ಯೆ ಕಲಿತು ಒಮ್ಮೆ ಅಭ್ಯಾಸ ಮಾಡಾಗ ಈ ಕೌರವರು ಪಾಂಡವರ ನಾಯಿ ಬೊಗಳಾಕತ್ತಿದ್ವು ಹೌದು ಹೌದು ನಾಯಿ ಬಾಯಾಗ ಬಾಂಡ್ ಬಿಟ್ಟಿದ್ದ ಏಕಲವ್ಯ ಬಾಯಿ ಪ್ಯಾಕ್ ಆಗಿತ್ತು ತೊಗೊಂಡು ಬತ್ತು ದ್ರೋಣಾಚಾರ್ಯಗೆ ಅರ್ಜುನ್ ಹೇಳ್ತಾನೆ ಏನು ಹೇಳ್ತಾನ್ರಿ ಅಲ್ರಿ ನನ್ನಂಥ ವಿದ್ಯೆ ಯಾರಿಗೆ ಕಲಿಸೋದ್ರಂತ ಪ್ರಮಾಣ ಮಾಡಿರಿ ರಾಜ್ಯ ಮಹಾರಾಜರಿಗೆ ಕಲಿಸ್ತೀನಿ ಅಂತ ಹೇಳಿರಿ ಮತ್ತು ಇದು ನನಗೆ ಗುರುತಿಲ್ಲಾರ್ದು ವಿದ್ಯೆ ಅವನಿಗೆ ಕಲಿಸಿರಿ ಅಂತ ಜಗಳ ಬತ್ತು ಹೌದು ಹೌದು ಆವಾಗ ಏನು ಮಾಡ್ದ ಏಕಲವ್ಯಾಗ ಏನು ಮಾಡ್ತಾನ ಏನು ಮಾಡ್ತಾನ್ರಿ ದ್ರೋಣಾಚಾರಿ ಕರೆಸ್ತಾನ ಯಾರೋ ನಿನಗೆ ಯಾರು ಕಲಿಸ್ಯಾರಿ ವಿದ್ಯೆ ಅಂದ ಮೂರ್ತಿ ಮಾಡಿಟ್ಟಿದ್ದ ಅಲ್ಲೆದಾನು ಮೂರ್ತಿ ಇವಂದೇ ಇತ್ತು ಹೌದು ಹೌದು ಮತ್ತು ನನ್ನ ಮೂರ್ತಿ ಮಾಡಿಟ್ಟಿದ್ದು ಕಲ್ತಿ ಅಂದ್ರೆ ನೀನು ನನಗೇನಾರ ಗುರುದಕ್ಷಿಣೆ ಕೊಡು ಅಂತಂದು ಕೂಡಲೇ ಗುರುದಕ್ಷಿಣೆ ಕೊಡು ಅಂತಂದು ಕೂಡಲೇ ಏನು ಬೇಡ್ತೀರಿ ಬೇಡ್ರಿ ಅಂದ ಪಾಂಡವ್ರು ಹೇಳ್ತಾರ ಏನು ಹೇಳ್ತಾರೆ ಹೆಬ್ಬಟ್ಟು ಬೇಡ್ರಿ ಅಂತ ಹೌದು ಹೌದು ಹೌದಲ್ಲ ಅವ್ರು ಮಾಡಿದವ್ರು ಉಂಡಾರ ಅವರು ಮತ್ತು ಯಾರು ಬಿಟ್ಟಾರನ್ನ ಅದಕ್ಕಲ್ಲೇ ಹೆಂಡತಿ ಸೀರೆ ಹೇಳಿದ್ರು ಸುಮ್ ಕುದ್ರಬೇಕಾಗ್ಯದ ಪಾಪ ಮಾಡ್ಯಾರ ಅವರು ಹೌದು ಹೌದು ಆವಾಗ ಏನು ಮಾಡಿದ್ರು ಇವನು ಹೆಬ್ಬಟ್ಟು ಬೇಡ್ರಿ ಅಂದ ಕೂಡಲೇ ದ್ರೋಣಾಚಾರಿ ಹೆಬ್ಬಟ್ಟು ಬೇಡ್ದ ಹೌದು ಓಂ ನಮ ಶಿವ ಅಂತ ತಿಳಿದುಕೊಂಡು ಹೆಬ್ಬಟ್ಟು ಕೊಯ್ದು ಪಾದದ ಮ್ಯಾಗಿಟ್ಟ ಯಾರು ಏಕಲವ್ಯ ಹೌದು ಹೌದು ಆವಾಗ ಏಕಲವ್ಯ ಹೇಳ್ತಾನೆ ದ್ರೋಣಾಚಾರಿಗೆ ಈ ಪಾಪ ಹತ್ತಲಾರ್ದೆ ಹೋಗಲ್ಲ ನಿನಗೆ
ಹೌದಲ್ರಿ. ನನ್ನ ಪಾಪ ನನಗೆ ಯಾರೂ ಕಲಿಸಿಲ್ಲ. ಏನೋ ನಾ ಬೇಡ ಅಂತ ಹೇಳಿದೆ, ವಾಕ್ಯ ಹೋಗೈತಿ ಬೇಡಿ ಬಿಟ್ಟಿರಿ. ಅದು ನನ್ನ ವಿದ್ಯೆನೇ ಪುರ ಬೇಡಿರಿ. ಹೌದು. ನಿಮ್ಮಲ್ಲಿ ಅನಾಥ ವಿದ್ಯೆ ಅನೇಕ ಇದ್ರು ಕೂಡ ಒಮ್ಮೆ ನಿಮಗೂ ಆ ಮಾನ ಅಪಮಾನ ಮುಂದೆ ಎಂತಿಂಥವು ಕಾಲಗಳನ್ನು ಬರ್ತಾವೆ ನೋಡ್ಕೋತವ್ರಿ ಅಂತ ಹೇಳ್ತಾನವ. ಹೌದು ಹೌದು. ಅದಕ್ಕೆ ತಾವು ಮಾಡಿದ್ದು ತಾವು ಉಂಡಾರವೆಲ್ಲ ವಿಚಾರಗಳು ಭಾಳ ಸೂಕ್ಷ್ಮ ಅದಾವೆ. ಹೌದು ಹೌದು. ಯಾಕಂತ ತಿಳ್ಕೊ, ನೀನು ಮಾಡಿದ್ದು ನೀ ಉಣ್ತಿದ್ದಿ. ಇದು ಹೇಳ್ಕೊತ ಹೋದ್ರೆ ಚಂತನಕ ಮಗಂಗಿಲ್ಲ. ಹೌದು ಹೌದು. ನಿರಾಕಾರದ ವಿಷಯ ಹೇಳಿದ್ದಿ, ನಿರಾಕಾರದ ನಿನಗೆ ಹೇಳಿನಿ. ರಾಮಾಯಣದ ವಿಷಯ ತಂದಿದ್ದಿ, ರಾಮಾಯಣದ ನಿನಗೆ ಹೇಳಿನಿ. ಹೌದು. ಅದು ಅಗಾಳ ಏನಾದ್ರು ಸಾಧುರು ತಂದಿದ್ದಿ, ಸಾಧುರು ಹೇಳಿ ನಿನಗೆ. ನನಗೆ ನಿನಗೇನು ವಾದ ಮಾಡಕ್ಕೆ ಬರ್ತದ ಇಲ್ಲ ನನಗೆ ಕೇಳತ್ತಾಳ. ಕೇಳ್ತಾರಲ್ರಿ. ನೀನು ಕೂಡ ವಾದ ಮಾಡಿದ್ರೆ ಹಳಿ ನುಚ್ಚು ನಿಡ್ಲಕ್ಕಿಲ್ಲ ಯಾರು ಕಿಸ್ಬಾಯಿ. ಮತ್ತು ಇವ್ರು ಏನು ಕೇಳ್ತಾರೆ ಅದು ಆಡ್ಬೇಕನ್ನ. ಹೌದಲ್ರಿ. ಏನ್ರಿ ಸ್ಟೇಜ್ನ್ಯಾಗ ಏನು ಜನ ಕೇಳ್ತಾರೆ ಅದು ಆಡ್ಬೇಕು. ನಿನ್ನ ಕೂಡ ನೀ ಕೇಳ್ದಂಗೆ ಹಾಡಕ್ಕೆ ನಿನ್ನ ಕಾಯನ ಹಾಳು ಮನುಷ್ಯ ಮಾಡಿ ನನಗೆ. ಹೌದು ಹೌದು. ನನಗೆ ಗುರ್ತೈತಿ ಯಾವ ಜನಸಂಖ್ಯೆ ಏನು ಕೇಳ್ತೈತಿ, ಯಾವ ಜನ ಏನು ಮಾತಾಡ್ತೈತಿ ಅಂತ. ಅವು ಅರ್ಬುದಿ ತಲೆ ಅಲ್ಲ ನಂದು ನಿನಗತ್ಲೆ. ಅದು ಬಿಟ್ಟಿಗೆ ಅಲ್ಲಿ ಹಂಗಾಯ್ತು ರೀ. ಗಂಡ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಗಂಡನ ಪ್ರಾಣ ಪಡಿಬೇಕಾಗಿದ್ರ ಹಂಗೆ ಪಡ್ದಾಳ ಹಾಕಿ ಹೇಳ್ತೀನಿ ಮುಂದೆ ನೂರಾಗ ಹೇಳಿ ಮತ್ತೆ ಹೋಗಿ ನೀನು ಸಿಕ್ತಂದ್ರ. ಆ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಯಾರ ಮಗಳು? ಅಶ್ವಪತಿ ಮಾಳವ್ಯ ಸುಪುತ್ರಿಕೆ. ಹೌದು ಹೌದು. ವೈರಿ ರಾಜಕೀಯ ಕಸ್ಕೊಂಡಿದ್ದ ಅರಣ್ಯದೊಳಗೆ ಕಾಲ ಕಳೀತಿದ್ರು ಯಾರು? ಈ ಸತ್ಯವಾನನ ತಾಯಿ ತಂದಿ. ಹೌದಲ್ರಿ. ಸತ್ಯವಾನನ ಬಲ್ಲಿ ಯಾಕೆ ಬಂದು ಏನು ಮಾಡ್ತಾನ? ಏನು ಮಾಡ್ತಾರಿ? ಈಕಿ ಸತ್ಯವಾನನ ಮ್ಯಾಗ ಮನಸ್ಸು ಮಾಡ್ತಾಳ. ಹೌದು. ಯಾರು? ಸಾವಿತ್ರಿ. ಹೌದು ಹೌದು. ಮನಿ ನೋಡಕ್ಕೆ ಬಂದಾಳ ಅಂದೆಲ್ಲ. ಮನಿ ನೋಡಕ್ಕೆ ಮೊದಲು ನೀ ಬರ್ತೀನಿ ನೋಡಿದ್ರ ನೋಡ್ಕೋ ವೇದಾಂತ ಪುರಾಣ ಕಚ್ಚಿ ನೀನು ಹೇಳತ್ತೀನಿ ನಾ. ಹೌದು. ಮೊದಲು ಸಾವಿತ್ರಿ ಬರ್ತಾಳ ಸತ್ಯವಾನನ ಬಳಿ. ಬಂದು ಸತ್ಯವಾನನ ಮ್ಯಾಗ ಮನಸ್ಸು ಮಾಡ್ತಾಳೆ. ಅರಣ್ಯದೊಳಗೆ ಇರ್ತಾರ ಅವರು. ಅರಣ್ಯದೊಳಗೆ ಇರೋದು ಕೂಡಲೇ ಮನಸ್ಸು ಮಾಡಿ ಬಂದಳು. ಆವಾಗ ಬಂದು ಅಶ್ವಪತಿ ಅರಸಿಗೆ ಹೇಳ್ತಾಳೆ. ಏನು ಹೇಳ್ತಾಳ್ರಿ? ನೋಡು, ಅಲ್ಲಿ ದುಷ್ಯಂತ ರಾಜನ ಮಗ ಸತ್ಯವಾನನ. ಸತ್ಯವಾನನ ಮ್ಯಾಗ ನನ್ನ ಮನಸ್ಸು ಹೋಗೈತಿ, ಅವನಿಗೆ ಲಗ್ನ ಮಾಡ್ಕೊತೀನಿ ಅಂದು. ಹೌದು ಹೌದು. ನಾರದ ಮಾರುಷಿ ಬಂದೇನಂದ. ಅವ್ನಿಗೆ ಯಾಕೆ ಮಾಡ್ಕೋತೇವ? ನಿನ್ನ ಲಗ್ನ ಮಾಡ್ಕೊಂಡು ಒಂದು ವರ್ಷಿಗೆ ಅವ ಸಾಯ್ತಾನ ಅಂತ ಇವ ಹೇಳ್ದ. ಹೌದು ಹೌದು. ಅವಾಗ ಏನಾಗ್ತದೆ ಮುಂದ್ರಿ? ಆವಾಗ ಅಶ್ವಪತಿ ಅರಸಂದ, ನೋಡವ ಬೇರೆ ವರ ನೋಡ್ಕೋ, ಸಾಯ್ತಾನತಿವ ಒಂದು ವರ್ಷನಾಗ ಲಗ್ನ ಮಾಡ್ಕೊಂಡು ಕೂಡಲೇ ಬೇರೆದವಂಗೆ ಮಾಡ್ಕೊನಿ ಅಂತ. ಹೌದು. ಸಾವಿತ್ರಿ ಏನಂತಾಳ ಅಂದರೆ, ಸಾವಿತ್ರಿ ದೇವಿದ್ರು ಮೂರ್ತಿ ಮರ್ಯಾದ್ರೆ ಕೀರ್ತಿ ಅಜರಾಮ್ ಉಳ್ದದ. ನಂದು ಒಮ್ಮೆ ಮನಸ್ಸು ಆಯ್ತಂದ್ರೆ ಅವ್ನಿಗೆ ನಾ ಕೆಟ್ಟಂಗೆ, ಅವ್ನಿಗೆ ಬಿಟ್ಟು ಯಾರಿಗೆ ಲಗ್ನ ಆಗಂಗಿಲ್ಲ. ನಾ ಯಾವಾಗ ಸಾಯಲಕ್ಕ ಒಂದೊಳಕ್ಕೆ. ಹೌದು. ಒಂದೇ ದಿವಸ ಮುತ್ತೈತಾನ ಇದ್ರು, ಮುತ್ತೈತಾನೆ ಅದು ಇರಲಿ, ಅವನ ಸಂಗಟೆ ನನ್ನ ಮದುವೆ ಅಂತ ತಿಳಿದುಕೊಂಡು ಸತ್ಯವಾನಾಗ ಲಗ್ನ ಮಾಡ್ಕೊಂಡ್ಳು. ಹೌದು ಹೌದು. ಸಾಯಿದು ಒಂದು ದಿವಸ ಕಡಿಮೆ ಇತ್ತು, ವಿಧಿ ಲಿಖಿತ ಬರೆದು ಬಿಟ್ಟಿತ್ತದು. ಸಾಯಿ ಬಂದಿದ್ದು ಸನೇ ಇದೆ. ಹೌದು. ಸತ್ಯವಾನ ಗುರ್ತಿದ್ದಿದ್ದಿಲ್ಲ. ಸಾವಿತ್ರಿಗೆ ನಾರದಾಗ ಅಶ್ವಪತಿ ಅರಸ ಗುರ್ತಿತ್ತು. ಹೌದು. ಇವ ಹಗ್ಗ ತೊಗೊಂಡು ಕೊಡ್ಲಿ ತೊಗೊಂಡು ನಿನಗೆ ಕಟ್ಟಿಗೆ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿ ಸತ್ಯವಾನ್ ನಡೆದ. ಆವಾಗ ಸಾವಿತ್ರಿ ಕಾಲು ಬಿದ್ದು ಹೇಳ್ತಾಳೆ, ನೋಡ್ರಿ ಟೈಮ್ ಚಲೋ ಇಲ್ಲ ಇವತ್ತು, ಹೋಗೋದು ಬೇಡ, ಗಂಡ ಹೆಂಡತಿ ಅಗಲೋದು ಬೇಡ ಇವತ್ತು ಅಂದರು. ಟೈಮ್ ಯಾಕೆ ಚಲೋ ಇಲ್ಲ ಅಂದವು. ಹೌದು ಹೌದು. ನೋಡು, ನಾ ಯಾವುದೇನು ಕೆಟ್ಟ ಬಯಸಿಲ್ಲ, ನನಗೇನು ಸಾವು ಕಲ್ಲ ಹೋಗಿದ್ರು ನನಗೆ ಸಾವಿಲ್ಲ ತಿವ ಅಂದ. ಹೌದು. ಆದ್ರೆ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಬೆನ್ನು ಬಿಡಲಿಲ್ಲ. ಗಂಡಂದು ಚರಗಿ ತುಂಬಿಕೊಂಡು ನೀರು ತುಂಬಿಕೊಂಡು ಬೆನ್ನು ಹತ್ತಿ ಬಂದಳು. ಬರೋದ್ರೊಳಗೆ ಒಂದು ಕೊಳ್ಳೆ ಆಯ್ದ ಗಿಡ ಇತ್ತು, ಮೇಲೇರಿ ಕಟ್ಟಿಗೆ ಕಡಿಯಾಕ ಸತ್ಯವಾನ ಏರಿ ನಿತ್ತ. ಅವಾಗ ಯಮರಾಜ ಬಂದ. ಅವಾಗ ಏನಾಗ್ತದೆ ರೀ? ಯಮರಾಜ ಅಂದ, ಹೀಗೆ ಬಂದಾನಂದ್ರೆ ಇವೊಂದು ಕತಿ ಮುಗಿಸ್ಬೇಕು ಇಲ್ಲೇ ಅಂದವು. ಹೌದು ಹೌದು. ಮ್ಯಾಗ ಗಿಡ ಕಡಿಯಂಥ ಸಮಯದೊಳಗೆ ತಲೆ ತ್ಯಾಗ ಮಾಡಿ ಸತ್ಯವಾನ ಬಿಟ್ಟ. ವಾಯುದೇವ ಕರೆಸಿಕೊಂಡ ಗಿಡ ಅಡಗಾಡಕತ್ತದು. ಹೌದು. ತಲೆ ತ್ಯಾಗ ಮಾಡಿ ಬಿದ್ದ ಕೂಡಲೇ ಚಟ್ಟನ ಚೀರಿದ ಕೂಡಲೇ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ತೊಡಿ ಮ್ಯಾಗ ಗಂಡನ ಹಾಯ್ಕೊಂಡ್ರು. ಹೌದು ಹೌದು. ತೊಡಿ ಮ್ಯಾಗ ಗಂಡಗೆ ಹಾಯ್ಕೊಂಡ್ರೆ ಯಮರಾಜ ಸರದ್ ನಿಂತ ಹಿಂದಕ್ಕೆ. ಹೌದಲ್ರಿ. ಅಂಥ ಪತಿವ್ರತ ಧರ್ಮ ಇತ್ತು ಅವ್ರ ಬಳಿ. ಮಾನ್ಯ ಪತಿವ್ರತಿ ತೊಡಿ ಮ್ಯಾಗ ಮನ್ಕೊಂಡಾನ. ಈಗಿನ ತೊಡಿ ಮ್ಯಾಗ ಮನ್ಕೊಂಡ್ರೆ ಜೀವ ತೊಗೊಳಕ್ಕೆ ಬರಂಗಿಲ್ಲ, ಈಗೀಗ ದೂರ ಸರಿಸ್ಬೇಕು ನಾ ಅಂತ ವಿಚಾರ ಮಾಡ್ತಾನೆ. ಹೌದು ಹೌದು. ಆವಾಗ ಅಗ್ನಿದೇವಾಗ ಕರೆಸ್ಕೊಂಡ. ದಗಿ ಬಿದ್ದು ಸತ್ಯವಾನ ಒದ್ದಾಡಕತ್ತ, ನೀರು ಬಿಡ್ಲಕತ್ತ, ನೀರು ತರಬೇಕತ್ತ ತೊಡಿ ಮ್ಯಾಗಿಂದ ತಳಗಿಳಿಸಿದ್ರು. ಯಮ ಪ್ರಾಣ ಹಿಡ್ದ ಸತ್ಯವಾನಂದು. ಹೌದಲ್ರಿ. ಲೇಖದ ನನ್ನ ಬಲಿ. ಆವಾಗ ಪ್ರಾಣ ಎಳೆದು ಬಿಟ್ಟ. ಬಂದು ನೋಡ್ತಾಳ, ಸತ್ಯವಾನನ ಪ್ರಾಣ ಇದ್ದಿದ್ದಿಲ್ಲ. ಚರಿಗೆ ಒಗದು ಬೆನ್ನತ್ತಿ ಬಿತ್ತೊಳಕಿ. ಹೌದು. ಯಮರಾಜ ಅಂದ, ನಿನ್ನ ಗಂಡನ ಆವೇಶ ಮುಗದ, ಬೆನ್ನತ್ತಿ ಬೇಡ, ನಾ ಬಿಡಂಗಿಲ್ಲ, ನನ್ನ ಕೆಲಸ ನಾ ಮಾಡ್ತೀನಿ, ನೀ ಹೋಗಂದವ. ಏನು ಹೋಗಲ್ಲ, ನೀ ಏನು ಬೇಕು ಬೇಡ ಕೊಡ್ತೀನಿ ಅಂದವ. ಹೌದು ಹೌದು. ನೋಡ್ರಿ, ನಮ್ಮ ವೈರಿ ರಾಜಕೀಯ ಕಸ್ಕೊಂಡ, ರಾಜಕೀಯ ಕೊಡ್ರಿ ಅಂದಳು. ರಾಜಕೀಯ ಕೊಟ್ಟಿನ ಹೋಗಂದ. ಅತ್ತಿ ಮಾವಿಗೆ ಕಣ್ಣು ಇದ್ದಿದ್ದಿಲ್ಲ. ಪ್ರಥಮ ಅತ್ತಿ ಮಾವನ ಕಣ್ಣು ಬೇಡ ಅವರು ಸಾವಿತ್ರಿ ಅವರು. ಹೌದು ಹೌದು. ಈಗಿನ್ನು ಕಣ್ಣು ಹೋಗ್ಲಿ, ಅತ್ತಿ ಮಾವನ ಇವು ಬೇಡ್ತಾವೆ. ಇವಕ್ಕೂ ಫರಕ್. ಮೊದಲ ಶುರು ಏನು ಬೇಡ್ತಿ ಬೇಡ ಅಂದ ಕೂಡಲೇ ನಮ್ಮ ಅತ್ತಿ ಮಾವಿಗೆ ಕಣ್ಣಿಲ್ಲ, ನನಗೆ ನೋಡಿಲ್ಲ ಅವ್ರು. ನಮ್ಮ ಅತ್ತಿ ಮಾವಿಗೆ ಕಣ್ಣು ಕೊಡುವಂತ ಪ್ರಥಮ ಬೇಡಿದ್ರೆ ಅದಕ್ಕೆಲ್ಲ ಸಾವಿತ್ರಿ ಹೆಸರು ಅಜರಾಮ ಐತಿ ಜಗತ್ನ್ಯಾಗ. ಹೌದು ಹೌದು. ಅಂತಿಂಥ ಮಾನ್ಯ ಪತಿವ್ರತೆಯರು ಹುಟ್ಟ್ಯಾರ. ನಾ ಹೆಣ್ಣು ಕಡಿಮೆ ಎಂದಿನ ಅಂತ ಕಡಿಮೆ ಎಂದಿನ ಕೇಳಿರಮ್ಮ ಯೂಟ್ಯೂಬ್ದಾಗ ಇಟ್ಟದ ನೋಡ್ರಿ. ಕಡಿಮೆ ಎಂದಿನ ನೀ ಕಡಿಮೆ ಎಂದಿ ಹೇಳ್ತಿ ಅಂತ ಹೇಳಿ ನಾನು ನಿನಗೆ. ಹೌದು. ಈ ಸದ್ ನೋಡು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ.
ತಾಯಿ ಮಕ್ಕಳಿಗೆ 10 ಮಕ್ಕಳಿಗೆ ಸಲ್ಲುತ್ತಾಳ. ಹೌದಲ್ರಿ. ಅಷ್ಟು ಸಾಮರ್ಥ್ಯ ಇರ್ತದೆ. ತಾಯಿಗೆ ಕಡಿಮೆ ಇಲ್ಲ. ನೀ ಹೆಂಡ್ತಿ ಸುದ್ದಿ ಇರಬೇಕು ಮೊದಲು ಅಂತೇಳಿ. ಮುಂದೆ ಈ ಸತ್ಯವಾನನ ಪ್ರಾಣ ಹೇಳ್ಕೊಂಡು ಹೊಂಟಿದ್ದ. ನಿಮ್ಮ ಅತ್ತಿ ಮಾವನ ಕಣ್ಣು ಕೊಟ್ಟಿನ ಹೋಗಂದ. ಕಣ್ಣು ಬಂದು ಹೌದು ಹೋಗಿ ತಿರುಗಂದ. ಮತ್ತೆ ಬೆನ್ನತ್ತಿದಳು. ಮತ್ತೇನು ಬೇಡ್ತಿ ಬೇಡವಾ ಹೋಗಿ ಬಿಡುವತ್ತ ಕಿರಿಕಿರಿ. ಇನ್ನು ಮತ್ತೆ ಇನ್ನು ಕೈಲಾಸನೆ ನೀನು ಕರ್ಕೊಂಡು ಹೋದ್ರೆ ನಮ್ಮ ನಡೆಯಂಗಿಲ್ಲ. 101 ಮಕ್ಕಳು ಕೊಡು ನನಗೆ ಅಂದ್ಬಿಟ್ಲು. 101 ಮಕ್ಕಳು ಕೊಟ್ಟಿನ ಹೋಗಿ ಅಂದ್ಬಿಟ್ಟು. ಹೌದು ಇಲ್ಲಿ ಮಾತು ಪರಕ್ ಬಿದ್ದು. 101 ಮಕ್ಕಳು ಕೊಟ್ಟಿನ ಹೋಗಿ ಅಂದ ಕೂಡಲೇ ಅಲ್ಲಿ ಕೈಲಾಸದೊಳಗೆ ನ್ಯಾಯ ಇಟ್ಲು. ನನ್ನ ಗಂಡನ ಪ್ರಾಣ ಇವ ತಂದಾನ. 101 ಮಕ್ಕಳು ನನಗೆ ಹಡಿ ಅಂತೇಳಿ ಆಶೀರ್ವಾದ ಮಾಡ್ಯಾನ. ಹೌದು. ನಾನು ಗಂಡನ ಗರ್ತಿ ಪರಪುರುಷಾಗ ಮುಟ್ಟಿ ನನ್ನ ಮಕ್ಕಳು ಹಡಿಯೋಕೆ ಸಾಧ್ಯ ಅದನ್ನ ಜಗತ್ತಿನಾಗ ಮಕ್ಕಳು ಹಡಿ ಅಂತ ಆಶೀರ್ವಾದ ಮಾಡ್ಯಾನ. ನನ್ನ ಗಂಡನ ಜೀವ ತೊಗೊಂಡು ಬಂದಾನಂತ ನ್ಯಾಯ ಇಟ್ಲು. ಆವಾಗ ಸಾಕ್ಷಾತ್ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನ ಕಡೆ ಮಾತು ಜೋಲಿಗೈತಿ, ಮಕ್ಕಳು ಹಡಿಗೋಸ್ಕರವಾಗ್ಯಾರ ಈ ಸತ್ಯವನ್ನ ಪ್ರಾಣ ಬಿಡು ಅಂದ ಕೂಡಲೇ ಪ್ರಾಣ ಬಿಟ್ರ. ಹೌದಲ್ರಿ. ಈಗ ಒಮ್ಮೆ ಪ್ರಾಣ ಬಿಡಿಸ್ಲಾಕ ನಿಂತು ಬಿಟ್ಲು. ಮಸ್ಮಾಳದವ್ರು ಮುಂದೆ ಒರಿಜಿನಲ್ ಮಸ್ಮಾಳ ಮುಂದೆ ಡೂಪ್ಲಿಕೇಟ್ ಮಸ್ಮಾಳಿದ್ರು. ಹೌದು ಹಿಂಗಾಕತ್ತಾಗ ಆವಾಗ ಏನು ಮಾಡಿದ್ರು? ಪ್ರಾಣ ಬಿಟ್ಟು ಬೇಕಾಗಿದ್ರ ಮಕ್ಕಳ ಹಡಿಗೋಸ್ಕರವಾಗಿ ಪ್ರಾಣ ಬಿಟ್ರ. ಹೌದು. ಅದಕ್ಕೆ ಹೇಳ್ಯಾರ ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ, ಮಕ್ಕಳಿಲ್ಲಾರ್ದವ್ರು ಲೆಕ್ಕಕ್ಕಿಲ್ಲ ಈ ಜಗತ್ತಿನೊಳಗಂತ. ಹೌದಲ್ರಿ. ಮಕ್ಕಳ ಜೇರ್ಕರ್ತ ಬೇಡ್ಲಿಕ್ಕಂದ್ರೆ ಸತ್ಯವನ್ನು ಆ ಕಡೆ ಹೋಗ್ಕೊತ ಹೋಗಿದ್ದೆ, ಎಲ್ಲರೂ ಆ ಕಡೆ ಹೋಗಿದ್ರಿ, ಇತಿಹಾಸ ಆಗ್ತಿದ್ದಿಲ್ಲ ಅಂತ ನಿನಗೆ ಹೇಳಿನ. ಮಕ್ಕಳಿಗೆ ಬಿಡಿದಳಕಿ ಮುಂದೆ 101 ಮಕ್ಕಳು ತನ್ನ ಗಂಡನ ಪ್ರಾಣ ಪಡೆದುಕೊಂಡು ಬಂದು 101 ಮಕ್ಕಳು ಹಡಿದಳು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ. ಹೌದು. ಅದಕ್ಕೆ ಮೂರ್ತಿ ಮರಿ ಆದರೆ ಕೀರ್ತಿ ಅಜ್ರಾಮ ಇಂತಿಂಥವ್ರು ಉಳ್ದದಂತ ಸತಿ ಸಾರ್ತದ. ನಾವು ಗಂಡನ ಪ್ರಾಣ ಪಡೆದೇವ್ರಿ, ಪಡೀರಿ ಹೆಂಗೆ ಮಧ್ಯಾಹ್ನ ಬಿಸಿಲಾಕ ಬರ್ಕೋತ ಹಿಂಗೆ ಪಡಿಬೇಕಾಗ್ತದಲ್ಲಿ. ಪಡಿಬೇಕಂದ್ರೆ ಅಂದಿನ ಹಿಡಿದು ಇಂದಿನವರೆಗೆ ಸತಿ ಸಾರತೈತಿ ಹಿಂಗ. ಇನ್ನ ಸಮಯ ತಮ್ಮ ಬಾಳ ಆಯ್ತು ಹಾಡಾಗ. ಸಮಯ 3 ಆಯಿತು ಭಕ್ತಿ ವಿಷಯ ಹಾಡುನು ಇದರಾಗ ಅಂದ್ರ ಹೇಮರೆಡ್ಡಿ ಮಲ್ಲ ಮುಂದೆ ಅಂದ ಹಾಡ್ಯಾಳಂದಾಗ. ಯಾರ್ಯಾರು ಶ್ರೀಶೈಲಕ್ಕ ಹೋಗ ಮುಖ್ಯ ಹೊಂದಿದರು ಅನೇಕ ಮಂದಿ ಶರಣರು ಭಾರತದ ಒಳಗ. ಶರಣರು ಶರಣರುವ ಅನೇಕ ಮಂದಿ ಆದ್ರು. ಹೌದು. ನಮ್ಮ ಶರಣ ಬಸವ ಜನಸಿ ಬಂದ್ರು ಅರಳಗುಂಡಿಯಾಗ. ಮುಂದ ಶರಣ ಬಸವ ಅಣ್ಣ ತಮ್ರು ಮಾಡ್ತಾರ ಹ್ಯಾಂಗ. ತಮ್ಮ 3 ಮಂದಿ ಅಣ್ಣ ತಮ್ರು ಇದ್ರು ಆವಾಗ. ಮುಕ್ತಿಗೆ ಬಂದಿದ್ರು ತಾಯಿ ತಂದಿ ಶರಣ ಬಸವೇಶ್ವರರುವಾಗ. ಪ್ರಾಯಕ ಬಂದ್ರು ಮದುವೆ ಮಾಡಿದರಾವಾಗ. ಮಾದೇವಿ ಎಂಬು ಕನ್ಯಾ ತೆಗೆದು ಮದುವೆ ಮಾಡಿದ್ರು ಶರಣರಿಗೆ. ಹೌದಲ್ರಿ. ಹೇ ಯಾವತ್ತು ಶಿವಧ್ಯಾನ ಮಾಡೋರು ಕೂತು ಮನಿಯಾಗ. ತಮ್ಮ ಬ್ಯಾನಿ ಆಯಿತು ಅಣ್ಣನ ಹೆಣತಿ ಹಿರಿಯ ತೆಗೀಗ. ಸಣ್ಣ ಮೈದುನನ ಗಣಿಗೆ ಕೂತ ತಿಂದು ಏರದ ನೆತ್ತೀಗ. ನಿಮ್ಮವ್ರಿಗೆ ನೀ ಹೇಳ ತಂಗಿ, ನಮ್ಮವ್ರಿಗೆ ನಾ ಹೇಳ್ತೀನಿ. ಹೇಳಿ ಕೇಳಿ ಬ್ಯಾರೆ ಆಗುನು ಖಚಿತ ನಾಳೀಗ. ಮುಂದೆ ಕದನ ತೆಗೆದು ಇವರು ಪಂಚರಿಗೆ ಕರೆಸಿಕೊಂಡ್ರು. ಈ ಶರಣ ಬಸವ ಹೇಳತಾನ ಅಣ್ಣ ತಮ್ಮರಿಗ. ಸುಮ್ಮನೆ ಕದನ ಯಾಕ ತೆಗಿತೀರಿ ನೀವು ಕೂತು ಮನಿಯಾಗ. ನೀವು ಕೊಟ್ಟಿದ್ದು ತಗೊಳಿಕೆ ತಯಾರದೀನಿ ಮನಿಯಾಗ. ಏನು ಮಾಡಿದ್ರು ಅವರು? ಶರಣ ಬಸವೇಶ್ವರರು ಸದತ್ತ ಶಿವಧ್ಯಾನ ಮಾಡ್ತಿದ್ರು. ಹೌದಲ್ರಿ. ಶಿವಧ್ಯಾನ ಮಾಡುವಂತಹ ಸಮಯದೊಳಗೆ ಅಣ್ಣನ ಹೆಂಡತಿ ಏನಂತಾಳ್ರಿ? ಈ ಸಣ್ಣ ಮೈದುನ ನೆಗಣಿಗೆ ಕೂತು ತಿಂದು ನೆತ್ತಿಗೆರೆದ. ಹೌದು.
ಇವ್ರಿಗೆ ಬ್ಯಾರಿ ಮಾಡಿ ಕೊಟ್ಟು ಬಿಡು ಅಂದ್ರೆ ಶಿವಧ್ಯಾನ ಮಾಡೋದು ಗುರ್ತಕ್ಕದ ಭಜನಾ ಮಾಡ್ಕೊತ ಹ್ಯಾಂಗೆ ಕುಂದಿರ್ತಾನ ನೋಡು ಅಂದ್ರು ಅವ್ರು. ಹೌದಲ್ರಿ ಅವಾಗ ಏನಾಗ್ತದೆ ಮುಂದೆ? ಇವ ಭಜನೆ ಮಾಡ್ಕೊತ ಕೂತ್ರ ಇಲ್ಲಿ ಹೊಲದಾಗ ದುಡಿಯವ್ರು ಯಾರು ಇಲ್ಲಿ? ಹೌದು. ಅವ್ರು ಏನು ಮಾಡಿದ್ರು, ಬೀಳಕ ಮನಿ ಹಳಿ ಎತ್ಗಳು ಕೊಟ್ಟರು, ಶರಣ ಬಸವೇಶ್ವರ್ಗೆ ಕರಿಕಿ ಹೊಲ ಇಟ್ಟರು ಪಾಲಿಗೆ. ಹೌದು ಹೌದು. ಮಾಡ ಶಿವಧ್ಯಾನಿಗೆ ಗುರ್ತಕ್ಕದಂತ ಹೇಳಿ ಬ್ಯಾರಿ ಮಾಡಿ ಕೊಟ್ಟರು. ಅವ ಅಂಥ ಆಸ್ತಿ ಕೊಟ್ಟರು ಕೂಡ ತನ್ನ ಶಿವಧ್ಯಾನ ನುಡಿಯೋದು ಬಿಡಲೇ ಇಲ್ಲ ಶರಣ ಬಸವೇಶ್ವರು. ಹೌದು ಹೌದು. ಸತತ ಶಿವಧ್ಯಾನ ಮಾಡ್ಲಕ್ಕತ್ತ ಅದೇ ಕರಿಕಿ ಹೊಲನೇ ಹೋಗಿ ಕುಂಟಿ ಹೊಡೆದೆಲ್ಲ ಕರಿಕಿ ನಿಕಾಲ್ ಮಾಡ್ದ. ಹೆಂಗೆ ನಿಕಾಲ್ ಮಾಡ್ದ ಗುರ್ತೈತೇನ? ಅದೇ ಹೆಂಗ್ರಿ ಮಾಸ್ತರ? ನಾವು ನೇಗಿಲಿ ಹೊಡೆದ್ರೆ ನಿಕಾಲ್ ಆಗಂಗಿಲ್ಲ, ಬರೇ ಮ್ಯಾಗ ನಿಂತು ಕುಂಟಿ ಹೊಡೆದ್ರೆ ನಿಕಾಲ್ ಆಯ್ತು ಅವನ ಕರಿಕಿ ಕೈಯಾಗ. ಹೌದು ಹೌದು. ಯಾಕಂದ್ರೆ ದೊಡ್ಡ ಮಹಾತ್ಮರಿದ್ರು ಅವರು. ಇವ್ರೇನು ತಿಳ್ಕೊಂಡಿದ್ರು, ಇವ ಬರೇ ಸುಮ್ಮ ಶಿವಧ್ಯಾನ ಮಾಡಿ ಭಜನಾ ಮಾಡಿ ಮುಗುಳ್ತನ ಮಾಡಿ ಇವ ಗೊತ್ತ ತಿನ್ಬೇಕಂತ ಗತ್ತಿ ಅಪ್ಶಾನ ಅಂತ ಇವ್ರು ತಿಳ್ಕೊಂಡು ಬಿಟ್ರು ಮನ್ಯಾಗ. ಹೌದಲ್ರಿ. ಅವ ಏನು ಸಾಗ್ ಮಾಡಿಬಿಟ್ರು ನೋಡು, ಕರಿಕಿ ಎಲ್ಲ ನಿಖಾಲ್ ಮಾಡಿ ಒಬ್ಬಂಗೆ ಕರೆದು ಹೇಳ್ತಾನ, ಏನು ಹೇಳ್ತಾರಿ? ನನಗರ್ದ ನಿನಗರ್ದ ಪಾಲ ಮಾಡೋನು, ಬಿತ್ತಿ ಕೊಟ್ಟು ಬಿಡ್ತೀನಿ, ನೀನೇ ಹೊಲಗೊಳ್ದಾಗ ಅಲ್ಲಿ ಕೆಲಸ ಮಾಡ್ಕೋತಿರಾಕತ್ತಿ ಅಂತ ಶರಣ ಬಸವೇಶ್ವರ. ಹೌದು ಹೌದು. ಯಾಕಾಗಲ್ಲ ರಾಕ್ರಿ ಅಂದ. ಪಟ್ಟು ಬಿಟ್ಟ, ಮುಂದೆ ಬಿತ್ತಿ ಬಂದ, ಮುಂದೆ ಯಾವ ಪ್ರಕಾರವಾಗಿ ಕಂಕಿ ಒಳಗೆ ರಾಶಿ ಮಾಡ್ತಾನಿವ. ಹೌದು. ಅಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಕರ್ನಾಟಕದಾಗ ಆಗೋಗ್ಯಾರ. ಒಬ್ಬರದರೆ ಹೇಳ್ಯಾಳ, ಹೆಣ್ಮಕ್ಳು ಬರೇ ನಾನು ಬೇಯ್ದು ಒಟ್ಟು ಕಲ್ತಾವ ನೋಡು, ಹಂಗಾಯ್ತು ರಾಮ್ ಹಿಂಗೆ ಮಾಡ್ದ, ಏನು ಕೇಳಿಲ್ಲ ಅವ್ರು ಹುಟ್ಟುವುದು. ಹೌದು ಹೌದು. ಹಾಂ, ಆಧಾರ್ ಖರ್ಚು ಒಂದು ತೊಗೊಂಡು ಒಂದು ದಂಡಿಗೆ ಹಚ್ಚಳತ್ತೀನಿ ನಿನಗೆ, ಇಂಥಲ್ಲಿ ಒಂದು ಹಚ್ಚ. ತಂಗಿ ಭಾಳ ಗಡಬಡ ಬಿದ್ದಲ್ರಿ. ಗಡಬಡ ಬಿದ್ದಿರಲಿ, ಬಿಡವ್ರು ಯಾರದಾರ? ಹೌದು. ಏ ಮುಂದೆ ಬ್ಯಾರಿ ಮಾಡಿ ಕೊಟ್ಟು ಬಿತ್ತಿ ಕೊಟ್ಟ ಶರಣ ಬಸವ. ಏ ಕರಿಕಿ ಹೊಲದಾಗ ಬೆಳಿ ಮಾತ್ರ ಬತ್ತು ಆವಾಗ. ಹೊಲದ ತುಂಬ ಸೀದ್ಲಿ ಆಯಿತು ಶರಣ ಬಂದ ಹೊಲದಾಗ. ಇವ ಹೊಲದ ಸುತ್ತ ಬೇಲಿ ತಮ್ಮ ಹಚ್ಚಿದವಾಗ. ಶರಣ ಬಸವ ಅಂತಾನ ಹಚ್ಚಿದ ಬೇಲಿ ಕಿತ್ತಿವಗಿ, ಹೊಕ್ಕಿದ್ರ ದನ ಹೊಡಿಬ್ಯಾಡ ನನ್ನ ಹೊಲದಾಗ. ಜಿಯ 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 ಹೊಲ ಮಾಡ್ದವ ಅಂತಾನ ತಲಿ ಕೆಟ್ಟ ಐತಿ ನಿನಗ. ಅಲ್ಲ ಹಚ್ಚಿದ ಬೇಲಿ ಹ್ಯಾಂಗ ಕಿತ್ಲಿ ಅಂದ ಶರಣರಿಗ. ಆಗ ಶರಣ ಬಸವ ಹೇಳತಾನ, ಹೊಲ ಮಾಡ್ದವಾಗ ನೀನು ಹಗ್ಗ ಹಾಕಿ ಬೆಳಿನಿ ಹಂಚಗೋ ಅಂದವಾಗ. ಬೆಳಿ ಹಂಚಗೋ ಅಂಡ ಬಿಡು, ನನ್ನ ಪಾಲಿಂದು ಬೇಲಿ ತೆಗಿ, ಸಿರೆದನ ತಿಲ್ಲಿ ಬಂದು ನನ್ನ ಹೊಲದಾಗ. ಜಿಯ 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 ಹಚ್ಚಿದ ಬೇಲಿ ಕಿತ್ತಿ ಒಗದ, ಸಿರೆದನ ಮೈದು ನಡೆದು. ಹೌದಲ್ರಿ? ಊರ ಜನ ಮಾತಾಡಕತ್ರು, ತಲಿ ಕೆಟ್ಟದಿವರೀಗ. ಏನಂತಾರ್ರಿ ಅವರು? ಹೊಲದ ತುಂಬ ಸೀತ್ಲಿ ಆಗಿದ್ದು ಎಲ್ಲ ಕೆಡಿಸಿದ ಹೊಲದಾಗ. ಎಲ್ಲ ಹಕ್ಕಿ ಪಕ್ಷಿಗಳು ಬಂದು ಶರಣರ ಹೊಲದಾಗ. ಹಕ್ಕಿ ಒದರುದು ನೋಡಿ ಶರಣ ಮನದಾಗ ವಿಚಾರ ಮಾಡ್ದ, ನೀರಡಿಸಿಗೆ ಆದಂಗೆ ಕಾಣ್ತಾವ ಅಂದವಾಗ. ಜಿಯ 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 ನೀರಡಿಸಿಗೆ ಆದಂಗೆ ಕಾಣ್ತಾವಂತ ಮಡವಿಗೆ ಕರೆದುಕೊಂಡು ಏನು ಮಾಡಿದ್ರಿಪ್ಪ ಶಾಂಡ್ರು? 4 ಹರಿವಿ ಖರೀದಿ ಮಾಡಿ ತಂದ ಇಟ್ಟ ಹೊಲದಾಗ. ಮತ್ತೇನು ಮಾಡ್ತಾರ್ರಿ? ಸುತ್ತ 4 ಮೂಲಿಗೆ ನೀರ ಹಾಕಿ ಸುರುವಿದ. ಆವಾಗ ಇವ್ರಿಗೆ ಗಂಡ ಹೆಂಡತಿ ಅಂತಾರ ತಮ್ಮ ಭೂಲೋಕದ ಒಳಗ. ಗಂಡಗ ಅಡ್ಡ ಮಾತಾಡಲಿಲ್ಲ, ಹರಿವಿ ತಗೊಂಡು ಬಂದು ತಾಯಿ ಇಬ್ರು ಕೂಡಿ ನೀರ ಇವರು ಸುರವಿದರದರಾಗ. ಜಿಯ 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 ನೀರು ಸುರುವಿ ಬಿಟ್ರು ಮುಂದ ಎಲ್ಲರ ಜ್ವಾಳ ಕೊಯ್ದ್ರು. ಆಗ ಈ
ಶರಣ ಬಸವನ ಒಂದೇ ಹೊಲ ಉಳಿತು ಆವಾಗ ಇನ್ನ ನಾನು ಜ್ವಾಳ ಕೊಯ್ಸ್ಬೇಕಂತ ನಡೆದ ಊರಾಗ ಇನ್ನ ಜ್ವಾಳ ಕೊಯ್ಸ್ಲಕ ಕೂಲಿ ಹೇಳಾಗ ಹೋಗ್ಯಾನ ಊರಾಗ ನರಮನೆಯವರು ಊರನವರು ಶರಣ ಬಸವಾಗಂತಾರ ನಿನಗೆ ತಿನ್ನಕ ಜ್ವಾಳ ಇಲ್ಲ ನಿನ್ನ ಮನ್ಯಾಗ ಜಿಯ 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 ನಿನಗೆ ತಿನ್ನಕ ಜ್ವಾಳ ಇಲ್ಲ ನಮಗೇನ ಕೂಲಿ ಕೊಡ್ತಿ ಹೌದು ಹೌದು ನಾವು ಕೊಯ್ಲಕ ಬರುವುದಿಲ್ಲ ಅಂತ ಅಂದ್ರು ಶರಣ ಬಸವರಿಗ ಎಂಟತ ಮುದಿಕರು ಊಟ ಮಾಡಿ ಕೂತಿದ್ರು ಕಟ್ಟಿಯ ಮ್ಯಾಗ ನಿಮಗ ಒಮ್ಮನ ಜ್ವಾಳ ಕೊಡ್ತೀನಿ ಅಂದ ಹಳಿಯ ಮುದಿಕರಿಗ ಒಮ್ಮನ ಜ್ವಾಳ ಒಬ್ಬೊಬ್ಬರಿಗೆ ಅಂತ ಶರಣ ಬಸವ ಹೇಳಿದ ಕೂಲ್ ಮನ್ಯಾಗ ಕೂತೇನು ಮಾಡುನು ತಂಗಿ ಹೋಗುನು ನಾಳೀಗ ಜಿಯ 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 ಒಂದೇ ದಿನದಾಗ ಜ್ವಾಳ ಕೊಯ್ದು ಮರು ದಿವಸ ಮುರಿತಾರ ಹೌದು ಹೌದು ಬರೇ ಕಂಕಿ ಇದ್ದು ಒಂದು ಕಾಳ ಕಾಣಲಿಲ್ಲಿವರೀಗ ಆಗ ಉಡಿತೇನೆ ಹಾಕ್ತೀನಿ ಬರ್ರಿ ಶರಣ ಕರೆದ ಇವರೀಗ ಯಪ್ಪ ಕೂಲಿ ಕೊಟ್ರ ಸಾಕು ಉಡಿತೇನಿ ಬೇಕಾಗಿಲ್ಲ ನಮಗ ಉಡಿತೇನೆ ಯಾಕ ತಗೊಳ್ಳೋನು ಒಳಗ ಕಾಳೆ ಇಲ್ಲ ಅದಕ್ಕ ಕಂಕಿ ತಗೊಂಡು ಏನ ಮಾಡೋನು ಅಂತಾರ ಆವಾಗ ಜಿಯ 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 ಕಂಕಿ ತಗೊಂಡ ಏನ ಮಾಡ್ಲಿ ಶರಣ ಬಸವ ಹೇಳತಾನ ಏನ್ ಹೇಳ್ತಾನ್ರಿ ಹುಚ್ಚಿ ನಿಮಗ ತಿಳಿದಿಲ್ಲ ಸುಮ್ಮ ಹಾಕೋರಿ ಹುಡೆದಾಗ ನನ್ನ ಭಗವಂತ ಕೊಡಾವ ಬ್ಯಾರೆ ಅದಾನ ಗುರುತಿಲ್ಲ ನಿಮಗ ನಿಮ್ಮ ಕೂಲಿ ನಾಳೆ ಕೊಡ್ತೀನಿ ಸುಮ್ಮ ತಗೋರಿ ಆವಾಗ ಶರಣ ಬಸವೇಶ್ವರರು ಜೋರಿಲಿಂದ ಉಡಿತೀನಿ ಹಾಕಿದ್ರು ಗಂಟ ಕೊಟ್ಟು ಹೊತ್ತಗೊಂಡ್ರು ತಮ್ಮ ತಲಿ ಮ್ಯಾಗ ಜಿಯ 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 ಗಂಟ ಕಟ್ಟಿ ತಲೆ ಮ್ಯಾಗ ಹೊತ್ತು ಹಗರಿತ್ತು ತಲಿ ಮೇಲೆ ಮನಿ ಸನೆ ಬಂತು ಗಂಟ ವಜ್ಜಿ ನಡೀತು ಆವಾಗ ವಜ್ಜಿಯಾಗಿ ಮುದುಕರು ಗಂಟ ಬಗದ್ರು ಅಂಗಳಾಗ ಬಿಚ್ಚಿ ನೋಡಿದ್ರಾಗ ಮುತ್ತ ಪುಣಸ್ದಂಗ ಜ್ವಾಳ ಇದ್ದು ಅದರಾಗ ಒಂಟಟ ಮುದುಕರು ತೆನಿ ಬಡದ್ರ ಎಂಟಟ ಮಹಾನ ಜ್ವಾಳ ಹೊಂಟು ಇದರಾಗೆ ಕೂಲಿ ಕೊಟ್ಟ ಸಾಕವ ನಮಗ ಜಿಯ 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 ಮಂಡ್ಯ ಎತ್ತುಗಳು ಬಿಚ್ಚಿ ತಂದು ಹಂತಿಯ ಹೂಡಿದನು ಈ ಕಂಕಿ ಒಳಗೆ ತಿರುಗಾಡಕತ್ತು ಎತ್ತುಗಳಾವಾಗ ನನ್ನ ದಯಾ ಕರುಣ ಭಗವಂತ ನೋಡ್ದ ಶರಣರಿಗ ಒಳಗ ಮುತ್ತ ಸುರಿದಾಗ ಜ್ವಾಳ ಸುರಿಲಾಕತ್ತು ಅದರಾಗ ಬಿಸಿರು ಎದುಗಳಿಗೆ ಹೊರಗೆ ಬರ್ಲಕ್ಕ ಬರಡ್ದಷ್ಟು ಮದ ಬಿತ್ತು ಸಾವಿರಾರ ರಾಶಿ ಮಾಡ್ದ ಕಂಕಿಯ ಒಳಗ ಜಿಯ 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 ಸಾವಿರ ಗಟ್ಟಲೆ ರಾಶಿ ಮಾಡ್ದ ಬೇಡ್ಕೊಳ್ಳೋರು ಬಂದ್ರು ಅಲ್ಲಿ ಮತ್ತೇನು ಮಾಡ್ತಾರೆ ಅವರು ಶರಣ ಬಸವ ಹೇಳತಾನ ತಮ್ಮ ಬೇಡೋರಿಗ ಏನಂತಾನ್ರಿಪ್ಪ ನಿಮಗ ಎಷ್ಟ ಹೊರತಿರಿ ಅಷ್ಟೇ ಹೊತ್ಕೊಂಡು ಹೋಗ್ರಿ ಮನಿ ಕಡಿಗ ನನಗ ದಾನ ಮಾಡಿ ಸಾಕಾಗೈತಿ ಮನಗದ ಹೊಲದಾಗ ಅವೇ ಜ್ವಾಳ ತಗೊಂಡು ಬಂದು ದಾಸೋಗಿಟ್ಟು ಶರಣ ಬಸವ ಆಗಿಂದ ದಾಸೋಗೈತಿ ಇಂದಿನವರೆಗ ಜಿಯ 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 ದಾಸೋಗಿಟ್ಟು ಊಟ
ಮಾಡಿಸಿ ಅರಳಗುಂಡಿಗೆ ಬಿಡಬೇಕಂದ್ರು ಹೌದು ಹೌದು ಕ್ವಾಬಳ ಮ್ಯಾಗ ಹರವಳ ಮ್ಯಾಗ ಹಾಸ್ಯ ನಡೆದಾರ ಆವಾಗ ಮತ್ತೇನ್ ಮಾಡಿದ್ರು ಪರ್ತ ಬಾದಕ ಮಠ ಮಾಡಿದ್ರು ಶರಣ ಬಸವರ ಆವಾಗ 25 ಚೀಲ ಜ್ವಾಳ ಸಾಲ ತೆಗದಾವಾಗ 25 ಚೀಲ ಜ್ವಾಳ ಸಾಲ ತೆಗೆದು ಊಟ ಮಾಡಿಸ್ದ ಮುಂದೆ ಅಲ್ಲಿ ದೇಶಪಾಂಡೆರು ಬಂದಾರಲ್ಲಿ ಜಿಯ 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 ದೊಡ್ಡ ಬಗೌಡ್ರು ಬಂದು ಈ ಶರಣ ಬಸವನ ಪಾದಕ್ಕೆ ಬಿದ್ರು ಹೌದು ಗುರುವೇ ನಮ್ಮ ಊರಿಗೆ ಕಾಲ ನೀವು ಇಡಬೇಕಾವಾಗ ಮತ್ತಂಗ್ರಿ ಶರಣ ಬಸವ ಅಂದ್ರು ಸೋಮವಾರ ಬರ್ತೀನಿ ನಾಳೀಗ ಇವ ಸಾಲ ಕೊಟ್ಟವನು ಎದಿ ಒಡಿತು ಮಾಡೋದು ಹ್ಯಾಂಗ ಸೋಮವಾರ ಬರ್ತೀನಿ ಅಂತ ಹೇಳಿದರು ಶರಣ ಬಸವ ಸಾಲ ಕೊಟ್ಟವ ಸಾಲ ಬೇಡದ ಶರಣ ಬಸವರಿಗ ಜಿಯ 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 ನೀವು ಮುಂದೆ ಹೋದ ಬಳಿಕ ನಮ್ಮ ಸಾಲ ಕೊಡವರು ಯಾರು ಶರಣ ಬಸವ ಅಂದ ಇದೊಂದು ಕಿರಿಕಿರಿ ಆಯ್ತಲ್ಲೋ ನನಗ ಅವನ ಸಲದಾಗಿ ಸಾಲ ಮಾಡೀನಿ ಅವನೇ ಕೊಡ್ತಾನ ನಾಳೀಗ ಅವ ಕೊಡ್ಲಿಕ್ಕಂದ್ರ ಇಲ್ಲೇ ಇರ್ತೀನಿ ಪರ್ತಾಬಾದಾಗ ಸ್ವತಃ ಭಗವಂತೆ ಇಳಿದು ಬಂದು ತಮ್ಮ ಶರಣ ಬಸವನ ಅಂಗಿ ಹಾಕಿದ ಕೇಳೋ ರಾತ್ರಿಯಾಗ ಜಿಯ 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 ಯಾಕಂದ್ರೆ ನಿಮ್ಮ ಶಿವ ಏನ್ ಮಾಡ್ಯಾನಂತ ಹೇಳಿದಿ ಹೌದಲ್ರಿ ಮತ್ತ ಆಧಾರನೇ ಚಿನ್ನ ಇದಕ್ಕೆ ಹೌದು ಹೌದು ಅಂತ ಸಾಲ ಮಾಡಿ ಎಲ್ಲರೂ ಭಕ್ತರಿಗೆ ಊಟ ಮಾಡಿಸಿದ್ರು ಶರಣ ಬಸವೇಶ್ವರು ಈ ಶರಣ ಬಸವೇಶ್ವರ ಸಾಲ ಸ್ವತಃ ಭಗವಂತ ಕೊಟ್ಟವನ ಪರ್ತಾಬಾದ್ನಾಗ ಹೌದು ಹೌದು ಈ ಸಾಲ ಕೊಟ್ಟಿಂದ ಮುಂಜಾನೆ ಎದ್ದು ಪರ್ತಾಬಾದ್ಗೆ ಹೋಗ್ತಾರೆ ಯಾರು ಪರ್ತಾಬಾದ್ನಿಂದ ಕಲಬುರಗಿಗೆ ಹೋಗ್ತಾರೆ ಮುಂದೆ ಕಲಬುರಗಿ ಶರಣ ಬಸವೇಶ್ವರ ಅಂತ ನಾಮ ಪಡ್ತಾರೆ ಹೌದಲ್ರಿ ಮತ್ತೆ ಇದು ಸುಳ್ಳದ ನಾ ಹೇಳ್ದೆ ಹಂಗೆ ನೀವು ಉದಾರ ಯಾರಿಗೆ ಮಾಡಿರೋದು ನಾ ಕೇಳಿ ನಮ್ಮ ದ್ಯಾಮವಾಗ ದುರ್ಗಾವ ಹೌದು ಹೊಂದಾಣಿಕೆ ಮೊದಲು ಮಾಡ್ಕೋ ಒತ್ತಾಟ್ರ ದಂಡಿಗೆ ಹಚ್ಚ ಶಿವ ಏನು ಮಾಡ್ಯಾನಂತೀನಿ ಒಂದೇ ಪ್ರಶ್ನೆ ಕೇಳ್ಕೊತ ಬಂದಿರಿ ಮಾಡಿದ್ದೆ ಹೇಳ್ಕೊತ ಹೊಂಟಿನ ಹೌದು ಇಂಥದ್ದು ಮತ್ತೆ ಇದು ದೇಣೆ ಕೊಡ್ತೀವಿ ನೀವು ಕೊಡ್ತಿದ್ದೀವಿ 1,000 ಕೊಡು ಅಂದ್ರೆ ಯಾರಿಗಿರೆ 25 ಚೀಲ ಜೋಳ ಸಾಲ ತೆಗೆದಿದ್ರು ಶರಣ ಬಸವೇಶ್ವರ ಪರ್ತಾಬಾದ್ನ್ಯಾಗ ಸ್ವತಃ ಭಗವಂತನೇ ತಳಗಿಳಿದು ಬಂದು ಶರಣ ಬಸವೇಶ್ವರ ಅಂಗಿ ಹಾಕಿ ವೇಷವನ್ನು ಧರಿಸಿಕೊಂಡು ಎಣಿಸಿ ಕೊಟ್ಟು ಋಣಮುಕ್ತವನ್ನು ಮಾಡಿದ ಮುಂಜಾನೆದ್ದು ಶರಣ ಬಸವೇಶ್ವರ ಕಲಬುರಗಿ ಹೋಗ್ತಾರೆ ಹೌದಲ್ರಿ ಇದು ಪುರಾಣ ಲೇಖದೊಳಗೆ ಹಿಂಗದ ಹೌದು ಮುಂದೆ ಇವರು ಯಾವ ಪವಾಡ ಮಾಡ್ತಾರೆ ಹೇಳ್ತೀನಿ ತಾವು ಶಾಂತಿಯಿಂದ ಗೊತ್ತಿಲ್ಲ ಆರಾಮರಿ ಗೊತ್ತಿಲ್ಲ ಏ ಭಕ್ತರಿಗೆ ಶಿವನು ಕಾಯ್ದ ಭಕ್ತರಿಗೂ ಧಾರ ಮಾಡದ ಶಿವ ಇಲ್ಲ ಅಂದವ ತಮ್ಮ ಎರ್ತ ಸತನ ಜಗದಾಗ ಶಿವ ಇದ್ರೆ ತಾಯಿ ತಂದೆಗೆ ರಚನೆ ಮಾಡಿದ್ದ ನಮಗ ತಾಯಿ ತಂದೆ ಜೋಪಾನ ಮಾಡ್ಯಾರ ತಿಳ್ಕೋ ಚಮಂಗ ಶರಣ ಬಸವನ ಸಾಲ ಬಂದು ಸಾಕ್ಷಾತ್ ಶಿವ ಕೊಟ್ಟ ಮುಂಜಾನೆ ಎದ್ದು ಪರತ ಪಾವತಿ ನೋಡ್ತಾನಾವಾಗ ಜಿಯ 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 ಪರತ ಪಾವತಿ ತಗೊಂಡು ಮತ್ತ ಸೌಕನಲ್ಲಿ ಹೋದ ಶರಣ ನಿನ್ನ ರೊಕ್ಕ ಮುಟ್ಟೈತಿಲ್ಲ ಅಂದ ಕೇಳೋ ಸೌಕಾರ್ಗ ಏನಂತಾರಿಪ್ಪ ಗುರುವೇ ಬ್ಯಾಡ ಅಂದ್ರು ರಾತ್ರಿ ನೀವು ಕೊಟ್ಟಿರಿ ನನಗ ಅದ್ರಾಗ 2,000 ಹೆಚ್ಚಿಗೆ ಬಂದವು ತಗೊಂಡ ಇವನೀಗ ಅದೇ ಜೋಳಿಗೆ ಹಾಯ್ಕೊಂಡು ಉತ್ತರಕ್ಕ ಮುಖ ಮಾಡ್ದ ಹೋಗಿ ಕಾಲ ಇಟ್ಟ ಕಲಬುರಗಿ ಒಳಗ ಜಿಯ 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 ಕಲಬುರಗಿಗೆ ಕಾಲ ಇಟ್ಟ ದೇಶಪಾಂಡರ ಮನಿತಾನದಾಗ ಅಲ್ಲಿ ಏನು ಮಾಡಿದ್ರಿ ಅವರು ಅವರಿಗೆ ಕ್ಷಯ ರೋಗ ಇತ್ತು ತಮ್ಮ ಅವರ ಮಡದಿಗ ಅದನ್ನ ಏನು ಮಾಡಿದ್ರಪ್ಪ
ಮಾನ್ಯ ತಪಶ್ರೀ ಮಾಡಿದ ಮಹಾತ್ಮ ತಲೆ ಮ್ಯಾಗ ಕೈಯ ಇಟ್ಟಾಗ ಆ ಕ್ಷಯ ರೋಗ ನಿವಾರಣೆ ಆಯಿತು ಕೇಳೋ ಆವಾಗ ಎಲ್ಲಿಗೆ ಹೋಗುದು ಬ್ಯಾಡ ಗುರುವೆ ನಮ್ಮ ಮನಿನೇ ಮಠ ಆಗಲಿ ಇಲ್ಲೇ ಇರಬೇಕು ಅಂದ ಇದೇ ಜಾಗೀಗ ಜಿಯ 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 ಅಲ್ಲೇ ಮಠ ಮಾಡಿ ಉಳಿದ್ರು ಹಗಲು ರಾತ್ರಿ ದಾಸೋಗ ಅಲ್ಲಿ ಹೌದು ಅಂದ ಇಟ್ಟಿದ ದಾಸೋಗ ಇಂದಿನವರೆಗೆ ನಡೆದದಾವಾಗ ಯಮಾತ್ಮರ ಮಾಡಿದ್ರು ಎಂದು ಅಳುವ ಆಗುದಿಲ್ಲಿದರಾಗ ಇವು ಅಳಗಾಲ ಮಾಡಿಕೊಳ್ಳು ಬ್ಯಾರೆ ಅದಾವು ಕಲಿಯುಗದಾಗ ಅವರು ಶರಣಬಸವೇಶ್ವರು ಆಗಿನ ಕಾಲದಲ್ಲಿ ಏನು ದಾಸೋಹ ಇಟ್ಟಾರಲ್ಲ ಇವತ್ತಿನ ಮಿತಿಗೆ 1,00,000 ಮಂದಿ ಬಂದರು ಊಟ ಅಲ್ಲಿ ಇನ್ನ ಆಗ್ತೈತಿ ಅಲ್ಲಿ ಕಲಬುರಗಿ ಒಳಗೆ ಹೌದು ಹೌದು ಇದು ಸುಳ್ಳಲ್ಲ. ನಾನು ಕಲಬುರಗಿಗೆ ವರ್ಷ ಕಾರ್ಯಕ್ರಮ ಮಾಡ್ತೀನಲ್ಲೇ ಇನ್ನುವರೆಗೆ ಆ ದಾಸೋಹ ಹಂಗೆ ಅದಲ್ಲಿ ಹೌದಲ್ರಿ. ಅದಕ್ಕೆ ಹೇಳ್ತಾರೆ ಅವರು ಮಹಾತ್ಮರ ಚರಣಿಯ ಸನ್ನಿಧಾನದಲ್ಲಿ ಹಾಯ್ದವರು ಈ ಜನ್ಮವನ್ನು ಮೋಕ್ಷ ಆಗ್ತದಂತ. ಹೌದು, ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಬಸವೇಶ್ವರು ಏನು ಹೇಳ್ತಾರೆ? ಪಾಪಿಯ ಧನವು ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆ ಯಾ ಕೂಡಲ ಸಂಗಮ ದೇವ ಅಂತ. ಪಾಪಿಯ ಧನ ಎಲ್ಲರೂ ಆಕ್ಸಿಡೆಂಟ್ ಆದಲ್ಲಿ ಅಲ್ಲಿ ಇಲ್ಲಿ ಸಲ್ತದ. ಹೌದು ಹೌದು. ಈ ಮತ್ತೊಬ್ಬರಿಗೆ ಪ್ರಸಾದ ಮಾಡ್ಲಾಕ ಅದು ಸಲ್ಲಂಗಿಲ್ಲ ಬಂದು ಮಹಾತ್ಮರ ಹಣವನ್ನು ಸಲ್ತದ ಬಂದು ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಇದ್ರೆ ಅವರು ಬೇಕಾದನ್ನು ಮಾಡಿ ಆದ್ರೆ ಆ ಶಿವ ಸಾಕ್ಷಾತ್ಕಾರ ಯಾರ್ಯಾರಿಗೆ ರಕ್ಷಣೆ ಮಾಡಬೇಕು ಮಾಡಿದಾನ, ಯಾರ್ಯಾರ ಹಣೆ ಬಾರದಲ್ಲಿ ಏನೇನು ಕೊಡಬೇಕು ಕೊಟ್ಟಿದ್ದಾನ. ಹೌದು, ಒಬ್ಬರು ಮಾಡಿದ್ದು ಒಬ್ಬರಿಗೆ ಬಂದಿಲ್ಲ, ಗೊಬ್ಬರ ಹಾಕ್ಲಾರೆ ಹೊಲ ಬೆಳೆದಿಲ್ಲ. ಹೌದಲ್ರಿ. ಒಬ್ಬರಿಗೆ ಕೊಟ್ಟಂತ ತಲೆ ಒಬ್ಬರಿಗೆ ಕೊಟ್ಟಿಲ್ಲವ. ಯಾಕೆ ತಿಳ್ಕೊ, ಒಬ್ಬರಿಗೆ ಒಂಥರ ಬೇರೆ ಒಬ್ಬರಿಗೆ ಒಂಥರ ಬೇರೆ. ಹೌದು ಹೌದು. ಅದಕ್ಕೆ ಮುಂದೆ ಇವರು ಶರಣಬಸವೇಶ್ವರರು ದಾಸೋಗಿಟ್ಟು ಕೂಡಲೇ ಆಗಿನ ಕಾಲದಲ್ಲಿ ಬರಗಾಲ ಭಯಂಕರ, ಎಲ್ಲ ಜನಸಂಖ್ಯೆ ಊಟ ಮಾಡ್ಲಕತ್ತು, ಸ್ವಲ್ಪ ಜ್ವಾಳ ಕಡಿಮೆ ಬೀಳಕತ್ತು, ಜ್ವಾಳದ ನುಚ್ಚು ಮಾಡ್ತಿದ್ರು ಅವಾಗ. ಹೌದಲ್ರಿ. ಮುಂದೆ ಇವರು ಶರಣಬಸವೇಶ್ವರ ಒಂದು ಬೋರ್ಡ್ ಬರೆಸಿದ್ರು, ಯಾರಿಗೆ ಮಕ್ಕಳಾಗಂಗಿಲ್ಲ ನೋಡು ಈ ಕಾರಿಕಾ ಮಂತ್ರಿಸ್ಕೊಡ್ತೀನಿ, ಮಕ್ಕಳಾದ ಬಳಿಕ $1,001 ರೂಪಾಯಿ ದಾಸೋಗದಾಗ ಕೊಡಬೇಕು, ಅವ್ರು ಬಂದು ಪ್ರಸಾದ ಒಯ್ಯಿ ಅಂತೇಳಿ ಬೋರ್ಡ್ ಬರೆಸಿ ಬಾಗಿಲಿಗಿಡ್ರಿ ಮಟ್ಟಕ್ಕಂದ. ಹೌದು ಹೌದು. ಬೋರ್ಡ್ ಬರೆಸಿ ಬಾಗಿಲಿಗಿಟ್ಟುಬಿಟ್ರು. ಯಾರಿಗೆ ಮಕ್ಕಳಾಗಿದ್ದಿಲ್ಲ ಎಲ್ಲ ಒತ್ಕೊಂಡು ಬಂದು ಮತ್ತೆ ಕಲಬುರಗಿ ಊರಿಗೆ. ಹೌದಲ್ರಿ. ಎಲ್ಲರದು ಹ್ಯಾಂಗ ಪ್ರಸಾದ ಈಗಿನವ್ರ ಕತ್ಲೆ ಪ್ರಸಾದ ಅಲ್ಲದು. ಈ ಈಗಿನವ್ರ ಪ್ರಸಾದ ಬೇರೆ. ಇವು ಈಗಿಂದ ಹಂಗ್ರಿ ಮಾಸ್ತರ, ಇವು 10,000 ಮೊದಲು ತೊಗೊಂಡು ಪ್ರಸಾದ ಕೊಡ್ತಾವೆ ಹಿಂದ ವರ್ಷ. ಹೌದು ಹೌದು ಹೌದು. ಅವ್ರದ್ದು ಹಂಗಿದ್ದಿದ್ದಿಲ್ಲ. ಮೊದಲ ಪ್ರಸಾದ ತಗೋಬೇಕು, ಪ್ರಸಾದ ತಗೊಂಡು ಮಕ್ಕಳಾದ ಬಳಿಕ ಆ ಖುಷಿಗೆ ತೊಗೊಂಡು ಬಂದೆ $1,001 ಕೊಡ್ಬೇಕು ಮಠದಾಗ. ಅದನ್ನು ಮುತ್ಯಾರಕಾಯಾಗಿಲ್ಲ, ಅಲ್ಲಿ ದಾಸೋಗ ಏನು ಊಟ ಮಾಡಿಸ್ತಾರಲ್ಲ ಅಲ್ಲಿ ಕೊಟ್ಟು ಹೋಗ್ಬಿಡೋದು ಅವ್ರು ಅಂತ. ಹಿಂಗಿತ್ತು. ಮುಂದೆ ಎಲ್ಲೆಲ್ಲೇನೋ ಜನ ಬಂದು ಮುಂದೆ ಸಂತಾನವನ್ನು ಪಡೆದುಕೊಂಡ್ರು. ಮುಂದೆ ಹಾವನೂರು ಗೌಡರಿಗೆ ಮಕ್ಕಳಿದ್ದಿದ್ದಿಲ್ಲ, ಗೌಡ್ತಿ ಯಾವ ಪ್ರಕಾರ ಬರ್ತಾರತ್ತ ಅವ್ರು ಶಾಂತಿಯಿಂದ